ನಿನ್ನೆ ಭಾರತ ತಂಡ ಅದ್ಭುತವಾಗಿ ಆಡಿ 5 ವಿಕೆಟ್ಗಳ ಭಾರೀ ಜಯ ಸಿಕ್ಕಿದೆ. ಅದರಲ್ಲಿ ಅಂತೂ ಹಿಸ್ಟ್ರಿಯಂತೆ ಬರೆದಿದೆ. ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಅತ್ಯಧಿಕ ಚೇಸನ್ನು ಮಾಡಿ ನಿನ್ನೆ ದಾಖಲೆಯನ್ನು ಬರೆದಿತ್ತು. 196 ರನ್ ಟಾರ್ಗೆಟನ್ನು ನಿನ್ನೆ 19.2 ಓವರ್ನಲ್ಲಿ ಚೇಸ್ ಮಾಡಿ ಬಿಸಾಕಿದರು. ಅದರಲ್ಲಿ ಅಂತೂ ಸಂಜು ಸ್ಯಾಮ್ಸನ್ ಅಂತೂ ಅದ್ಭುತವಾಗಿ ಆಟವನ್ನಾಡಿ ನಿನ್ನೆ ಹೀರೋ ಆಗಿದ್ದಾರೆ. ಇಡೀ ಅವರೊಂದು ಕೆರಿಯರ್ನಲ್ಲಿ ಅದ್ಭುತವಾದ ಆಟವನ್ನು ಆಡಿ ಅದ್ಭುತವಾಗಿ ಅವರು ಚೇಸನ್ನು ಮಾಡಿ ಚೇಸ್ ಮಾಸ್ಟರ್ ಅಂತೇಳಿ ಅಂದ್ಕೊಂಡಿದ್ದಾರೆ. ಚೇಸ್ ಕಿಂಗ್ ಹಿಂದೆ ವಿರಾಟ್ ಕೊಹ್ಲಿ ಇದ್ದರು, ಈಗ ಚೇಸ್ ಮಾಸ್ಟರ್ ಆಗಿ ಸಂಜು ಸ್ಯಾಮ್ಸನ್ ಆಗ್ತಿದ್ದಾರೆ. ಶುರುವಿಗೆ ಟಾಸನ್ನು ಗೆದ್ದು ಭಾರತ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ. ವೆಸ್ಟ್ ಇಂಡೀಸ್ ತಂಡದ ಓಪನರ್ಗಳಾದ ಶಾಯಿ ಹೋಪ್ ಮತ್ತು ರಾಸ್ಟನ್ ಚೇಸನ್ ಬರುತ್ತಾರೆ. ಶಾಯಿ ಹೋಪ್ 32 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋದರೆ, ಅದೇ ರೀತಿ ರಾಸ್ಟನ್ ಚೇಸ್ 40 ರನ್ನನ್ನು ಮಾಡಿರುತ್ತಾರೆ. ರಾಸ್ಟನ್ ಚೇಸ್ ಪೆವಿಲಿಯನ್ ಹೋದ ಮೇಲೆ ಬಂದಂತಹ ಸಿಮ್ರನ್ ಹೆಟ್ಮೈರ್ ಅದ್ಭುತವಾಗಿ ಆಟವನ್ನಾಡಿ 27 ರನ್ನನ್ನು ಮಾಡಿರುತ್ತಾರೆ. ರುದರ್ಫೋರ್ಡ್ 9 ಚೆಂಡಲ್ಲಿ 14 ರನ್ನನ್ನು ಮಾಡಿರುತ್ತಾರೆ. ರೊಮೆನ್ ಪೊವೆಲ್ ಕೂಡ ಅದ್ಭುತವಾಗಿ ಆಟವನ್ನಾಡಿ ತನ್ನ ತಂಡಕ್ಕೆ 195 ರನ್ನು ಬರುವಲ್ಲಿ ಕಾರಣರಾದವರು. ಅವರು ಕೂಡ 34 ರನ್ನನ್ನು ಮಾಡಿದ್ದಾರೆ. ಜಾನ್ಸನ್ ಹೋಲ್ಡರ್ ಕೂಡ 37 ರನ್ನನ್ನು ಮಾಡಿದ್ದಾರೆ. ವೆಸ್ಟ್ ಇಂಡೀಸ್ ತಂಡ 195ಕ್ಕೆ 4 ವಿಕೆಟನ್ನು ಕಳೆದುಕೊಂಡಿತ್ತು. 196 ರನ್ ಭಾರತಕ್ಕೆ ಟಾರ್ಗೆಟ್ ಆಗಿತ್ತು. ನಿನ್ನೆ ವೆಸ್ಟ್ ಇಂಡೀಸ್ ತಂಡ 14 4 10 ಸಿಕ್ಸನ್ನು ಹೊಡೆದಿತ್ತು. ನಿನ್ನೆ ಭಾರತ ತಂಡದ ಬೌಲಿಂಗ್ನಲ್ಲಿ 3 ವಿಕೆಟ್ ತೆಗೆದಿರುತ್ತಾರೆ. ಹಾರ್ದಿಕ್ ಪಾಂಡ್ಯ 1 ವಿಕೆಟು, ಜಸ್ಪ್ರೀತ್ ಬುಮ್ರಾ 2 ವಿಕೆಟು, ವರುಣ್ ಚಕ್ರವರ್ತಿ 1 ವಿಕೆಟ್. ಭಾರತ ತಂಡದ ಬ್ಯಾಟಿಂಗ್ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಬರುತ್ತಾರೆ. ಸಂಜು ಸ್ಯಾಮ್ಸನ್ ಅದ್ಭುತವಾಗಿ ಆಡಿರುತ್ತಾರೆ. ಅಭಿಷೇಕ್ ಶರ್ಮಾ 11 ಚೆಂಡಲ್ಲಿ 10 ರನ್. ಸಂಜು ಸ್ಯಾಮ್ಸನ್ ಆಡಿ ಕಡೆ ತನಕ ನಿಂತು ನಾಟ್ಔಟ್ ಆಗಿರುತ್ತಾರೆ. 97 ರನ್ನನ್ನು ನಿನ್ನೆ ಬಾರಿಸಿರುತ್ತಾರೆ. ಇಶಾನ್ ಕಿಶನ್ 6 ಚೆಂಡಲ್ಲಿ 10 ರನ್ನನ್ನು ಮಾಡಿ ಪೆವಿಲಿಯನ್ ಆಚೆಗೆ ಹೋಗುತ್ತಾರೆ. ಸೂರ್ಯಕುಮಾರ್ ಯಾದವ್ ಸ್ವಲ್ಪ ಸಾಥನ್ನು ಕೊಡುತ್ತಾರೆ. ಸಂಜು ಸ್ಯಾಮ್ಸನ್ಗೆ 16 ಚೆಂಡಲ್ಲಿ 18 ರನ್ನನ್ನು ಮಾಡಿ 1 4 1 ಸಿಕ್ಸನ್ನು ನಿನ್ನೆ ಹೊಡೆದಿರುತ್ತಾರೆ. ತಿಲಕ್ ವರ್ಮವು ಕೂಡ ಒಳ್ಳೆಯ ಸಾಥನ್ನು ಸಂಜು ಸ್ಯಾಮ್ಸನ್ಗೆ ಕೊಡುತ್ತಾರೆ. 15 ಚೆಂಡಲ್ಲಿ 27 ರನ್ನನ್ನು ಮಾಡಿ 4 ಬೌಂಡರಿ ಹೊಡೆದಿರುತ್ತಾರೆ, 1 ಸಿಕ್ಸನ್ನು ಹೊಡೆದಿರುತ್ತಾರೆ. ಕಡೆಯಲ್ಲಿ ಹಾರ್ದಿಕ್ ಪಾಂಡ್ಯ ಲಕ್ ಅಂತ ಹೇಳ್ಬೋದು. ಅವರು ಹೊಡೆದಂಥ ಮೊದಲ ಶಾಟ್ನಲ್ಲಿಯೇ ಜಾನ್ಸನ್ ಹೋಲ್ಡರ್ ಕ್ಯಾಚನ್ನು ಡ್ರಾಪ್ ಮಾಡುತ್ತಾರೆ. ಅಲ್ಲಿ ಏನಾದರೂ ಕ್ಯಾಚನ್ನು ಹಿಡಿದಿದ್ದರೆ ವೆಸ್ಟ್ ಇಂಡೀಸ್ ಗೆಲ್ಲುವಂಥ ಸಾಧ್ಯತೆ ಇತ್ತು. ಆದರೆ ಆ ಕ್ಯಾಚ್ ಬಿಟ್ಟ ಮೇಲೆ ಭಾರತಕ್ಕೆ ಒಳ್ಳೆಯ ಲಕ್ ಅಂತೂ ಆಯಿತು. 17 ರನ್ನನ್ನು ಹೊಡೆದಿರುತ್ತಾರೆ 14 ಚೆಂಡಲ್ಲಿ ಹಾರ್ದಿಕ್ ಪಾಂಡ್ಯ. 14 ಚೆಂಡಲ್ಲಿ 17 ರನ್ನನ್ನು ಹಾರ್ದಿಕ್ ಪಾಂಡ್ಯ ಒಂದು ಹಂತದಲ್ಲಿ ಆಡಿದರು. 2 ಬೌಂಡರಿಯನ್ನು ಹೊಡೆದಿದ್ದರು. ಅವರು ಆದ ಮೇಲೆ ಕಡೆಯಲ್ಲಿ ಶಿವಮ್ ದುಬೆ ಬರುತ್ತಾರೆ. ಅವರು ಮೊದಲ 2 ಚೆಂಡಲ್ಲಿ 8 ರನ್ 2 ಬೌಂಡರಿಯನ್ನು ಹೊಡೆದಿದ್ದಕ್ಕೇ ಕಡೆಯ ಓವರ್ನಲ್ಲಿ ಅದ್ಭುತವಾಗಿ ಟೀಮ್ ಇಂಡಿಯಾಗೆ ಆಡಲಿಕ್ಕೆ ಅವಕಾಶವಾಯಿತು. ಸಂಜು ಸ್ಯಾಮ್ಸನ್ ಏಕಾಂಗಿ ಹೋರಾಟ 97 ರನ್ನನ್ನು ಮಾಡುತ್ತಾರೆ. ಅವರಿಗೇನೆ ನಿನ್ನೆ ಮ್ಯಾನ್ ಆಫ್ ದಿ ಮ್ಯಾಚ್ ಸಿಕ್ಕಿದ್ದು. ಅದ್ಭುತವಾಗಿ ಆಟವನ್ನು ಆಡಿದರು. ಎಲ್ಲರೂ ಸಂಜು ಸ್ಯಾಮ್ಸನ್ಗೆ ದುಡಿತಿದ್ರು. ಅವರು ಅದ್ಭುತವಾಗಿ ಆಡುವುದಿಲ್ಲ, ಏನೂ ಪ್ರಯೋಜನ ಇಲ್ಲ ಅಂತ. ಆದರೆ ನನ್ನ ಭರವಸೆ ಇತ್ತು ಅವರು ಯಾವುದೋ ಒಂದು ಪಂದ್ಯದಲ್ಲಿ ಆಡುತ್ತಾರೆ ಅಂತ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಇದೇ ರೀತಿ ಕನ್ನಡದಲ್ಲಿ ಸ್ಪೋರ್ಟ್ಸ್ ಕಾಂಟೆಂಟ್ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಭಾರತ ತಂಡ ನಿನ್ನೆ 4 6 25 4 ಹೊಡೆದಿತ್ತು. ಜಾನ್ಸನ್ ಹೋಲ್ಡರ್ 2 ವಿಕೆಟು, ಸಮರ್ ಜೋಸೆಫ್ 2 ವಿಕೆಟು. ವೆಸ್ಟ್ ಇಂಡೀಸ್ ಬೌಲರ್ಗಳು ಬಾಕಿದವರೆಲ್ಲ ದುಬಾರಿಯಾಗಿದ್ದರು. ನಿನ್ನೆ ಭಾರತ ಗೆದ್ದದರಿಂದ ಸೆಮಿಫೈನಲ್ ಹಂತಕ್ಕೆ ಕೂಡ ಕ್ವಾಲಿಫೈ ಆಗಿದೆ.